ನಮಸ್ಕಾರ. ನ್ಯೂಸ್ 18 ಡೀಟೇಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್ ಪಾಳಗಾರ್. ಇಡೀ ವಿಶ್ವದ ಬಲಾಢ್ಯ ರಾಷ್ಟ್ರಗಳೆಲ್ಲ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕಂಡ್ರೆ ಕೆಂಡ ಕಾರ್ತಿದ್ದಾವೆ. ಯಾಕೆಂದರೆ ಟ್ರಂಪ್ ಆಕ್ರಮಣ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನ ಕೊಳ್ಳೆ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ, ಅಲ್ಲಿನ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ವಿಶ್ವದ ಬಲಾಢ್ಯ ರಾಷ್ಟ್ರಗಳ ಆರೋಪ. ಇದಕ್ಕೆ ಉದಾಹರಣೆ ಎಂಬಂತೆ ಕೆಲ ದಿನಗಳ ಹಿಂದೆ ವೆನಿಜುವೆಲಾಕ್ಕೆ ತನ್ನ ಸೇನೆಯನ್ನು ಉಗ್ಗಿಸಿ ಅಲ್ಲಿನ ಅಧ್ಯಕ್ಷರನ್ನು ಕಿಡ್ನ್ಯಾಪ್ ಮಾಡಿಸಿ ರಾತ್ರೋರಾತ್ರಿ ಅವ್ರನ್ನ ತಂದು ಡೊನಾಲ್ಡ್ ಟ್ರಂಪ್ ಗೃಹ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ. ಕಾರಣ ಮಾದಕ ವಸ್ತುಗಳನ್ನ ಸರಬರಾಜು ಮಾಡ್ತಾಯಿದ್ರು ಅಂತಕ್ಕಂಥ ಆರೋಪ. ಆದರೆ ಅಸಲಿಗೆ ನೋಡೋದಾದರೆ ವೆನಿಜುವೆಲಾದಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡಬೇಕು, ಅಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅಂತಕ್ಕಂಥದ್ದು ಟ್ರಂಪ್ ಉದ್ದೇಶ. ಇದಾದ ನಂತರ ಟ್ರಂಪ್ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. ಕಾರಣ ಅಮೆರಿಕದ ಭದ್ರತಾ ದೃಷ್ಟಿಯಿಂದ ನನಗೆ ಗ್ರೀನ್ಲ್ಯಾಂಡ್ ಬೇಕು, ಎಷ್ಟು ಶತಕೋಟಿ ಆದರೂ ಪರವಾಗಿಲ್ಲ, ಅದನ್ನು ನಾನು ಖರೀದಿಸ್ತೀನಿ ಅಂತ ಗ್ರೀನ್ಲ್ಯಾಂಡ್ ಮೇಲೆ ಏನೋ ಸಮರ ಸಾರಿದ್ದಾರೆ ಡೊನಾಲ್ಡ್ ಟ್ರಂಪ್. ಆದರೆ ಗ್ರೀನ್ಲ್ಯಾಂಡ್ ಅವರು ಯಾವುದೇ ಕಾರಣಕ್ಕೂ ನಾವು ಅಮೆರಿಕಕ್ಕೆ ಸೇರೋದಿಲ್ಲ, ನಮ್ಮದೊಂದು ಸಾರ್ವಭೌಮತ್ವ ರಾಷ್ಟ್ರ, ನಾವು ಹೀಗೆ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಅಮೆರಿಕ ಏನು ಈ ಆಕ್ರಮಣ ನೀತಿ ಅನುಸರಿಸ್ತಾ ಇದೆ, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಪ್ರಮುಖ ವಿರೋಧಿ ರಾಷ್ಟ್ರಗಳೆಲ್ಲ ಅಮೆರಿಕದ ಈ ನಡೆಯನ್ನು ಖಂಡಿಸ್ತಾ ಇದೆ. ಸೊ ನಿನ್ನೆಯಿಂದ ಮತ್ತೊಂದು ದೊಡ್ಡ ಸುದ್ದಿ ಏನಂದರೆ, ಟ್ರಂಪ್ ಕಣ್ಣು ಈಗ ಭಾರತದ ಹಿಂದೂ ಮಹಾಸಾಗರದ ತೀರದತ್ತ ಬಿದ್ದಿದೆ. ಇಲ್ಲಿರ್ತಕ್ಕಂಥ ಒಂದು ಚಾಗೋಸ್ ದ್ವೀಪದ ಮೇಲೆ ಟ್ರಂಪ್ ಕಣ್ಣಿಟ್ಟಿದ್ದಾರೆ. ಕಾರಣ ಆ ದ್ವೀಪ ಇಷ್ಟು ವರ್ಷ 1965ರಿಂದ ಇಲ್ಲಿ ತನಕ ಅದು ಬ್ರಿಟನ್ ಅಧಿಪತ್ಯದಲ್ಲಿತ್ತು. ಆ ಬ್ರಿಟನ್ ಅಧಿಪತ್ಯದಲ್ಲಿರ್ತಕ್ಕಂಥ ದ್ವೀಪದ ಮೇಲೆ ಮಾರಿಷಸ್ ಅದು ತನಗೆ ಬೇಕು ಅಂತೇಳಿ ಕೋರ್ಟ್ನಲ್ಲಿ ತಕರಾರು ಹೂಡಿತ್ತು. ಈಗ ಕೋರ್ಟ್ ಆದೇಶದ ಪ್ರಕಾರ ಬ್ರಿಟನ್ನಿಂದ ಮಾರಿಷಸ್ಗೆ ಆ ದ್ವೀಪ ಈಗ ಹಸ್ತಾಂತರ ಆಗಬೇಕು. ಅಂದರೆ ಅಲ್ಲೀಗ ಮಾರಿಷಸ್ನ ಆಧಿಪತ್ಯ ಆಗುತ್ತೆ, ಅಂದರೆ ಮಾರಿಷಸ್ನ ಕಂಟ್ರೋಲು ಬರುತ್ತೆ ಆ ದ್ವೀಪ. ಟ್ರಂಪ್ ಯಾಕೆ ಈ ಚಾಗೋಸ್ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂದರೆ, ಚಾಗೋಸ್ ದ್ವೀಪದಲ್ಲಿ ಸುಮಾರು ವರ್ಷಗಳಿಂದ ಅಮೆರಿಕದ ಸೇನೆ ಇದೆ. ಒಂದು ವೇಳೆ ಬ್ರಿಟನ್ ಈಗ ಚಾಗೋಸ್ ದ್ವೀಪವನ್ನು ಮಾರಿಷಸ್ಗೆ ಬಿಟ್ಟು ಕೊಟ್ಟರೆ ಅಮೆರಿಕ ಅಲ್ಲಿಂದ ತನ್ನ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಬೇಕು. ಹೀಗಾಗಿ ವಿಶ್ವಮಟ್ಟದಲ್ಲಿ ಅಮೆರಿಕಕ್ಕೆ ಒಂದು ರೀತಿಯ ಮುಜುಗರ ಆಗುತ್ತೆ. ಆ ಕಾರಣಕ್ಕಾಗಿ ಅದು ಈಗ ಬ್ರಿಟನ್ನ ಕೆಣಕುವಂಥ ಪ್ರಯತ್ನ ಮಾಡ್ತಿದೆ. ಒಂದು ಮಾರಿಷಸ್ ಅಂತ ಸಣ್ಣ ದೇಶಕ್ಕೆ ಬ್ರಿಟನ್ ತನ್ನ ಆಧಿಪತ್ಯದಲ್ಲಿರ್ತಕ್ಕಂಥ ದ್ವೀಪವನ್ನು ಬಿಟ್ಟುಕೊಡೋದು ಎಷ್ಟು ಸರಿ? ಬ್ರಿಟನ್ಗೆ ಏನಾದರೂ ಭಯ ಶುರುವಾಯ್ತಾ ಅಂತಕ್ಕಂಥದ್ದು ಏನೋ ಟ್ರಂಪ್ ಒಂದು ರೀತಿಯ ಅಪಹಾಸ್ಯ ಮಾಡ್ತಿದ್ದಾರೆ, ಕೆಣಕ್ತಿದ್ದಾರೆ, ಕಿಂಡಲ್ ಮಾಡ್ತಿದ್ದಾರೆ. ಇದನ್ನು ತನ್ನ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಟ್ರಂಪ್ ಏನೋ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಬಿಟ್ಕೊಡ್ಬೇಕು ಮಾರಿಷಸ್ ದ್ವೀಪವನ್ನು, ಬ್ರಿಟನ್ನು ಮಾರಿಷಸ್ಗೆ ದ್ವೀಪವನ್ನು ಯಾಕೆ ಬಿಟ್ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಇದು ದೊಡ್ಡ ಚರ್ಚೆ ಆಗ್ತಿದೆ. ಯಾವುದೇ ದೇಶ ಇರಬಾರ್ದು, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಬಲಾಢ್ಯಗಳಿರ್ತಕ್ಕಂಥ ದೇಶಗಳು ತನ್ನ ಸೇನೆಯನ್ನು ನೆಲೆಗೊಳಿಸ್ಕೊಂಡಿರ್ತವೆ. ಮುಂದೊಂದಿನ ತನ್ನ ಅನುಕೂಲಕ್ಕಾಗಿ ವ್ಯಾಪಾರ ವಾಣಿಜ್ಯ ಇರ್ಬೋದು, ಅಥವಾ ಯುದ್ಧದ ಸಂದರ್ಭದಲ್ಲಿರ್ಬೋದು, ಅಥವಾ ತನ್ನ ಶಕ್ತಿ ಪ್ರದರ್ಶನಕ್ಕಿರ್ಬೋದು. ಇಂಥ ಸಂದರ್ಭಗಳಲ್ಲಿ ಎಲ್ಲ ದೇಶಗಳಿಗೂ ತನ್ನ ಮಿಲಿಟ್ರಿಯ ನೆರವು ಅತ್ಯಗತ್ಯವಾಗಿರುತ್ತೆ. ಹಾಗಾಗಿ ಅಮೆರಿಕ ಚೀನಾ ಮತ್ತು ರಷ್ಯಾವನ್ನು ಬಿಟ್ಟು ಬಹುತೇಕ ಭಾಗಗಳಲ್ಲಿ ತನ್ನ ಸೇನೆಯನ್ನು ಇಟ್ಕೊಂಡಿದೆ. ಅಂದರೆ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನಮಗೆ ಸೇನೆ ಇದ್ದರೆ ಅಲ್ಲಿ ನಾವು ಕಂಟ್ರೋಲ್ ಸ್ಥಾಪಿಸ್ಬೋದು ಅಂತಕ್ಕಂಥ ಕಾರಣ. ಈಗ ರಷ್ಯಾ ಮತ್ತು ಇರಾಕು, ಯುಕ್ರೇನ್ ಯುದ್ಧಗಳೆಲ್ಲ ಸುಮಾರು ಕಡೆ ನೋಡಿದ್ವಿ ನಾವಲ್ಲಿ ಅಮೆರಿಕದ ಸೇನೆ ಇತ್ತು. ಸೊ ತುರ್ತು ಸಂದರ್ಭಗಳಲ್ಲಿ ಆ ಸೇನೆಯನ್ನು ಬಳಸ್ತಕ್ಕಂಥದ್ದು. ಇದು ನ್ಯಾಟೋ ದೇಶಗಳದ್ದು ಒಂದು ಏನು ಕೋಆಪ್ರೇಷನ್ ಇದೆ. ಏನಂದರೆ ತುರ್ತು ಸಂದರ್ಭಗಳಲ್ಲಿ ಮತ್ತು ಯುದ್ಧ ಸಂದರ್ಭಗಳಲ್ಲಿ ಒಬ್ರಿಗೊಬ್ಬರು ಏನೋ ಮಿಲಿಟ್ರಿ ಕೋಆಪ್ರೇಷನ್ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಿಲಿಟ್ರಿಯ ನೆರವನ್ನು ನೀಡ್ತಕ್ಕಂಥದ್ದು ಆ ನ್ಯಾಟೋ ರಾಷ್ಟ್ರಗಳ ಒಂದು ರೀತಿ ಒಪ್ಪಂದ ಆಗಿದೆ. ಹಾಗಾಗಿ ಯಾವುದೇ ದೇಶಕ್ಕೆ ಇನ್ನೊಂದು ದೇಶ ಮಿಲಿಟ್ರಿಯ ನೆರವು ನೀಡಿದಾಗ ಅದರದ್ದೊಂದಿಷ್ಟು ಏನೋ ಶಕ್ತಿ ಹೆಚ್ಚಾಗುತ್ತೆ. ಸೊ ಇವರು ಇಂಥ ಟೈಮಲ್ಲಿ ನಮಗೆ ಸಹಾಯ ಮಾಡಿದ್ರಲ್ಲ ಅಂತಕ್ಕಂಥದ್ದು ವಿಶ್ವ ಮಟ್ಟದಲ್ಲಿ ಅವ್ರಿಗೊಂದು ಗೌರವ ಸಿಗುತ್ತೆ. ಈ ಕಾರಣಕ್ಕಾಗಿ ಅಮೆರಿಕ ಬಹುತೇಕ ಕಡೆ ತನ್ನ ಸೇನೆಯನ್ನು ಇಟ್ಕೊಂಡಿದೆ. ತುರ್ತು ಸಂದರ್ಭದಲ್ಲಿ ಸೇನೆಯ ನೆರವನ್ನು ತನಗೆ ಬೇಕಾದಂಥ ತನ್ನ ಜೊತೆ ವಿಶ್ವಾಸದಿಂದ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಸೇನೆಯನ್ನು ಕಳಿಸ್ತಕ್ಕಂಥದ್ದು, ಆ ರಾಷ್ಟ್ರದ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು, ಹೀಗೆ ಅಮೆರಿಕ ಮೊದಲಿಂದಲೂ ಮಾಡ್ತಾ ಬರ್ತಾ ಇದೆ. ಈಗ ಕಾರಣ ಆಗಿರ್ತಕ್ಕಂಥದ್ದು ಚರ್ಚೆಗೆ ಚಾಗೋಸ್ ದ್ವೀಪವನ್ನು ಅಮೆರಿಕ ಯಾವಾಗ ಖಾಲಿ ಮಾಡುತ್ತೆ ಅಂತಕ್ಕಂಥ ಪ್ರಶ್ನೆ ಎದ್ದಿದೆ. ಹಾಗಾಗಿ ಈ ದ್ವೀಪ ಹಿಂದೂ ಮಹಾಸಾಗರದ ತೀರದಲ್ಲಿ ಇರೋದ್ರಿಂದ ದೊಡ್ಡ ಚರ್ಚೆ ಆಗಿದೆ. ಯಾಕೆಂದರೆ ಸುತ್ತಮುತ್ತ ಎಲ್ಲ ದೇಶಗಳನ್ನ ನೋಡಿದರೆ ಈಗ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ತುಂಬ ಗಟ್ಟಿಯಾಗಿ ಕಾಣಿಸ್ತಕ್ಕಂಥದ್ದು ಭಾರತ. ಅಂದರೆ ಭಾರತದಿಂದ ಕೆಲವೇ ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿ ಈ ದ್ವೀಪ ಇದೆ. ಹಾಗಾಗಿ ಈ ದ್ವೀಪದಿಂದ ಅಮೆರಿಕ ನಿಜಕ್ಕೂ ಕಾಲು ಕಿತ್ಕೊಂಡು ಹೋಗುತ್ತಾ ಇಲ್ವಾ? ಕಾಲು ಕಿತ್ಕೊಂಡು ಹೋದರೆ ಒಂದು ರೀತಿಯ ಮುಜುಗರ ಆದಂಗೆ ವಿಶ್ವ ಮಟ್ಟದಲ್ಲಿ. ಯಾಕೆಂದರೆ ಅಮೆರಿಕ ಸೇನೆಯನ್ನೇ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಟ್ರು ಅಂತ ದೊಡ್ಡ ಚರ್ಚೆ ಆಗಿತ್ತು. ಈ ಕಾರಣಕ್ಕಾಗಿಯೇ ಏನೋ ಆ ಚಾಗೋಸ್ ದ್ವೀಪದಿಂದ ಸೇನೆಯನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಅಮೆರಿಕ ಹಿಂದೆ ಮುಂದೆ ನೋಡ್ತಾ ಇದೆ, ಬ್ರಿಟನ್ನ ಲೇವಡಿ ಮಾಡ್ತಾ ಇದೆ. ನೀವು ಮಾರಿಷಸ್ನಂಥವ್ರಿಗೆ ಈ ದ್ವೀಪವನ್ನು ಬಿಟ್ಟುಕೊಡೋದು ಎಷ್ಟು ಸರಿ, ಯಾವ ಕಾರಣಕ್ಕೆ ನೀವು ಬಿಟ್ಕೊಡ್ತೀರಾ, ನೀವೇ ಹೋಲ್ಡಿಂಗ್ ಇಟ್ಕೊಳ್ಳಿ ಅಂತಕ್ಕಂಥದ್ದು ಟ್ರಂಪ್ ವಾದ. ಹೀಗಾಗಿ ವಿಶ್ವದಲ್ಲಿ
ಈ ಚಾಗೋಸ್ ದ್ವೀಪ ಅಂತಕ್ಕಂಥದ್ದು ವಿವಾದ ದೊಡ್ಡ ಚರ್ಚೆ ಆಗ್ತಾಯಿದೆ. ನಮಸ್ಕಾರ.